ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯವನ್ನ ಬೆನ್ನತ್ತಿರುವಂತ ಈ ಎಸ್ಐಟಿಗೆ ಯಾವುದೇ ರೀತಿಯ ಶುಭ ಸುದ್ದಿ ಅನ್ನುವಂಥದ್ದು ಸಿಕ್ಕಿಲ್ಲ. 5 ಪಾಯಿಂಟ್ಗಳನ್ನ ಈಗಾಗಲೇ ಅಗದ್ರು, ಯಾವುದೇ ರೀತಿಯ ಕುರುಹು ಕೂಡ ಸಿಕ್ಕಿಲ್ಲ. ಇನ್ನುಳಿದಂತ 8 ಪಾಯಿಂಟ್ಗಳನ್ನ ಅಗೆಯುವಂತ ಕೆಲಸ ಇವತ್ತಾಗುತ್ತೆ. ಇವತ್ತಾದ್ರೂ ಈ ನಿಗೂಢ ವ್ಯಕ್ತಿ ಮಾಡ್ತಾ ಇರುವಂತೆ ಆರೋಪಕ್ಕೆ ಏನಾದ್ರೂ ಪುರಾವೆಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಂತೂ ಇದೆ. ಈ ಕುರಿತಂತ ಒಂದು ವರದಿ ನಿಮ್ಮ ಮುಂದೆ. ಶವ ಹೂತಿಟ್ಟ ಕೇಸ್ಗೆ ಇಂದು ನಿರ್ಣಾಯಕ ದಿನ. 5 ಪಾಯಿಂಟ್ನಲ್ಲೂ ಸಿಕ್ಕಿಲ್ಲ ಯಾವುದೇ ಕುರುಹು. ಇಂದು ಇನ್ನುಳಿದ 8 ಪಾಯಿಂಟ್ಗಳಲ್ಲಿ ಶೋಧ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿರು ಧರ್ಮಸ್ಥಳದ ಬುರುಡೆ ರಹಸ್ಯ ತನಿಖೆ ಚುರುಕು ಪಡೆದಿದೆ. ಅನಾಮಿಕನ ವಿಚಾರಣೆ ಬಳಿಕ ಆತ ಹೇಳಿದ್ದ ಸ್ಥಳಗಳಲ್ಲಿ ಹಿಟಾಚಿ ಹಾಗೂ ಕಾರ್ಮಿಕರು ಮಣ್ಣು ಅಗೆದು ಅಸ್ಥಿಪಂಜರಕ್ಕಾಗಿ ತಲಾಶ್ ಮಾಡುತ್ತಿದ್ದಾರೆ. ಆದರೆ ಮೊನ್ನೆಯ 1 ಹಾಗೂ ನಿನ್ನೆಯ 4 ಕಡೆ ಆಗಿದ್ರೂ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಮೊದಲು ನೇತ್ರಾವತಿ ತೀರದಲ್ಲಿ ಸಮಾಧಿ ಅಗೆಯಲಾಯಿತು. 15 ಅಡಿ ಅಗಲ 8 ಅಡಿ ಆಳದವರೆಗೂ ಅಗೆದ್ರೂ ಏನೂ ಪತ್ತೆಯಾಗಲಿಲ್ಲ. ಇನ್ನು 2ನೇ ಸ್ಥಳವಾದ ದಟ್ಟಾರಣ್ಯದಲ್ಲಿ 6 ಅಡಿ ಅಗಲ 6 ಅಡಿ ಆಳದವರೆಗೂ ಅಗೆದ್ರು. ಅಲ್ಲೂ ಕೂಡ ಯಾವುದೇ ಶವ ಎಲುಬು ಪತ್ತೆಯಾಗಲಿಲ್ಲ. ಇನ್ನು ನೇತ್ರಾವತಿ ಸ್ನಾನಘಟ್ಟ ಬಳಿ ಗುರುತಿಸಿದ್ದ 3ನೇ ಸ್ಥಳದಲ್ಲಿ 6 ಅಡಿ ಅಗಲ 6 ಅಡಿ ಆಳ ಆಗಿದ್ರು ಏನೂ ಪತ್ತೆಯಾಗಲಿಲ್ಲ. 4ನೇ ಸ್ಥಳವಾದ ನೇತ್ರಾವತಿ ಗುಡ್ಡ ಪ್ರದೇಶದಲ್ಲೂ 6 ಅಡಿ ಆಗಿದ್ರು ಶವದ ಯಾವ ಕುರುಹು ಪತ್ತೆಯಾಗಲಿಲ್ಲ. ಅದೇ ಪ್ರದೇಶದಲ್ಲಿ 5ನೇ ಸ್ಥಳದಲ್ಲಿಯೂ 6 ಅಡಿ ಅಗಲ 6 ಅಡಿ ಆಳದವರೆಗೂ ಆಗಿದ್ರು ಅಸ್ಥಿ ಪಂಜರವಾಗಲಿ ಮೂಳೆಯಾಗಲಿ ಪತ್ತೆಯಾಗಲಿಲ್ಲ. ಬುರುಡೆ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಇಂದು 6ನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಶುರು ಮಾಡಲಿದೆ. ಈವರೆಗೂ ಉತ್ಖನನ ಮಾಡಿದ 5 ಪಾಯಿಂಟ್ಸ್ಗಳಲ್ಲಿ ಏನೂ ಸಿಕ್ಕಿಲ್ಲ. ಇಂದು ಅಗೆಯೋ 8 ಪಾಯಿಂಟ್ ಪೈಕಿ 8 ರಿಂದ 11 ಪಾಯಿಂಟ್ ಒಳಗೆ ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ತಲೆಬುರುಡೆ ಪ್ರಕರಣದ ಸಂಬಂಧ ಎಸ್ಐಟಿಯನ್ನ ಸಂಪರ್ಕಿಸಲು ಅಥವಾ ಮಾಹಿತಿ ನೀಡಲು ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ನಿರೀಕ್ಷಣಾ ಮಂದಿರ, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5 ರವರೆಗೆ ಸಹಾಯವಾಣಿ ಕಾರ್ಯನಿರ್ವಹಣೆ ಮಾಡಲಿದೆ. 5 ಸ್ಥಳಗಳಲ್ಲಿ ಅಗೆದು ತೆರಳಿದ ತಂಡ ಮತ್ತೆ ಇಂದು ಉತ್ಖನನ ಮಾಡಲಿದೆ. ನಿನ್ನೆ ಮೊನ್ನೆ ಬಯಲಾಗದ ಸಮಾಧಿ ರಹಸ್ಯ ಇಂದಾದರೂ ಬಯಲಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯವನ್ನ ಬೆನ್ನತ್ತಿರುವಂತ ಈ ಎಸ್ಐಟಿಗೆ ಯಾವುದೇ ರೀತಿಯ ಶುಭ ಸುದ್ದಿ ಅನ್ನುವಂಥದ್ದು ಸಿಕ್ಕಿಲ್ಲ. 5 ಪಾಯಿಂಟ್ಗಳನ್ನ ಈಗಾಗಲೇ ಅಗದ್ರು, ಯಾವುದೇ ರೀತಿಯ ಕುರುಹು ಕೂಡ ಸಿಕ್ಕಿಲ್ಲ. ಇನ್ನುಳಿದಂತ 8 ಪಾಯಿಂಟ್ಗಳನ್ನ ಅಗೆಯುವಂತ ಕೆಲಸ ಇವತ್ತಾಗುತ್ತೆ. ಇವತ್ತಾದ್ರೂ ಈ ನಿಗೂಢ ವ್ಯಕ್ತಿ ಮಾಡ್ತಾ ಇರುವಂತೆ ಆರೋಪಕ್ಕೆ ಏನಾದ್ರೂ ಪುರಾವೆಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಂತೂ ಇದೆ. ಈ ಕುರಿತಂತ ಒಂದು ವರದಿ ನಿಮ್ಮ ಮುಂದೆ. ಶವ ಹೂತಿಟ್ಟ ಕೇಸ್ಗೆ ಇಂದು ನಿರ್ಣಾಯಕ ದಿನ. 5 ಪಾಯಿಂಟ್ನಲ್ಲೂ ಸಿಕ್ಕಿಲ್ಲ ಯಾವುದೇ ಕುರುಹು. ಇಂದು ಇನ್ನುಳಿದ 8 ಪಾಯಿಂಟ್ಗಳಲ್ಲಿ ಶೋಧ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿರು ಧರ್ಮಸ್ಥಳದ ಬುರುಡೆ ರಹಸ್ಯ ತನಿಖೆ ಚುರುಕು ಪಡೆದಿದೆ. ಅನಾಮಿಕನ ವಿಚಾರಣೆ ಬಳಿಕ ಆತ ಹೇಳಿದ್ದ ಸ್ಥಳಗಳಲ್ಲಿ ಹಿಟಾಚಿ ಹಾಗೂ ಕಾರ್ಮಿಕರು ಮಣ್ಣು ಅಗೆದು ಅಸ್ಥಿಪಂಜರಕ್ಕಾಗಿ ತಲಾಶ್ ಮಾಡುತ್ತಿದ್ದಾರೆ. ಆದರೆ ಮೊನ್ನೆಯ 1 ಹಾಗೂ ನಿನ್ನೆಯ 4 ಕಡೆ ಆಗಿದ್ರೂ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಮೊದಲು ನೇತ್ರಾವತಿ ತೀರದಲ್ಲಿ ಸಮಾಧಿ ಅಗೆಯಲಾಯಿತು. 15 ಅಡಿ ಅಗಲ 8 ಅಡಿ ಆಳದವರೆಗೂ ಅಗೆದ್ರೂ ಏನೂ ಪತ್ತೆಯಾಗಲಿಲ್ಲ. ಇನ್ನು 2ನೇ ಸ್ಥಳವಾದ ದಟ್ಟಾರಣ್ಯದಲ್ಲಿ 6 ಅಡಿ ಅಗಲ 6 ಅಡಿ ಆಳದವರೆಗೂ ಅಗೆದ್ರು. ಅಲ್ಲೂ ಕೂಡ ಯಾವುದೇ ಶವ ಎಲುಬು ಪತ್ತೆಯಾಗಲಿಲ್ಲ. ಇನ್ನು ನೇತ್ರಾವತಿ ಸ್ನಾನಘಟ್ಟ ಬಳಿ ಗುರುತಿಸಿದ್ದ 3ನೇ ಸ್ಥಳದಲ್ಲಿ 6 ಅಡಿ ಅಗಲ 6 ಅಡಿ ಆಳ ಆಗಿದ್ರು ಏನೂ ಪತ್ತೆಯಾಗಲಿಲ್ಲ. 4ನೇ ಸ್ಥಳವಾದ ನೇತ್ರಾವತಿ ಗುಡ್ಡ ಪ್ರದೇಶದಲ್ಲೂ 6 ಅಡಿ ಆಗಿದ್ರು ಶವದ ಯಾವ ಕುರುಹು ಪತ್ತೆಯಾಗಲಿಲ್ಲ. ಅದೇ ಪ್ರದೇಶದಲ್ಲಿ 5ನೇ ಸ್ಥಳದಲ್ಲಿಯೂ 6 ಅಡಿ ಅಗಲ 6 ಅಡಿ ಆಳದವರೆಗೂ ಆಗಿದ್ರು ಅಸ್ಥಿ ಪಂಜರವಾಗಲಿ ಮೂಳೆಯಾಗಲಿ ಪತ್ತೆಯಾಗಲಿಲ್ಲ.
ಬುರುಡೆ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಇಂದು 6ನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಶುರು ಮಾಡಲಿದೆ. ಈವರೆಗೂ ಉತ್ಖನನ ಮಾಡಿದ 5 ಪಾಯಿಂಟ್ಸ್ಗಳಲ್ಲಿ ಏನೂ ಸಿಕ್ಕಿಲ್ಲ. ಇಂದು ಹಾಗೆಯೋ 8 ಪಾಯಿಂಟ್ ಪೈಕಿ 8 ರಿಂದ 11 ಪಾಯಿಂಟ್ ಒಳಗೆ ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ತಲೆಬುರುಡೆ ಪ್ರಕರಣದ ಸಂಬಂಧ ಎಸ್ಐಟಿಯನ್ನ ಸಂಪರ್ಕಿಸಲು ಅಥವಾ ಮಾಹಿತಿ ನೀಡಲು ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ನಿರೀಕ್ಷಣಾ ಮಂದಿರ, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಸಹಾಯವಾಣಿ ಕಾರ್ಯನಿರ್ವಹಣೆ ಮಾಡಲಿದೆ. 5 ಸ್ಥಳಗಳಲ್ಲಿ ಅಗೆದು ತೆರಳಿದ ತಂಡ ಮತ್ತೆ ಇಂದು ಉತ್ಖನನ ಮಾಡಲಿದೆ. ನಿನ್ನೆ ಮೊನ್ನೆ ಬಯಲಾಗದ ಸಮಾಧಿ ರಹಸ್ಯ ಇಂದಾದ್ರೂ ಬಯಲಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯವನ್ನ ಬೆನ್ನತ್ತಿರುವಂತಹ ಈ ಎಸ್ಐಟಿಗೆ ಯಾವುದೇ ರೀತಿಯ ಶುಭ ಸುದ್ದಿ ಅನ್ನುವಂಥದ್ದು ಸಿಕ್ಕಿಲ್ಲ. 5 ಪಾಯಿಂಟ್ಗಳನ್ನ ಈಗಾಗಲೇ ಅಗದ್ರು, ಯಾವುದೇ ರೀತಿಯ ಕುರುಹು ಕೂಡ ಸಿಕ್ಕಿಲ್ಲ. ಇನ್ನುಳಿದಂತ 8 ಪಾಯಿಂಟ್ಗಳನ್ನ ಅಗೆಯುವಂತಹ ಕೆಲಸ ಇವತ್ತಾಗುತ್ತೆ. ಇವತ್ತಾದ್ರೂ ಈ ನಿಗೂಢ ವ್ಯಕ್ತಿ ಮಾಡ್ತಾ ಇರುವಂತೆ ಆರೋಪಕ್ಕೆ ಏನಾದ್ರೂ ಪುರಾವೆಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಂತೂ ಇದೆ. ಈ ಕುರಿತಂತ ಒಂದು ವರದಿ ನಿಮ್ಮ ಮುಂದೆ. ಶವ ಹೂತಿಟ್ಟ ಕೇಸ್ಗೆ ಇಂದು ನಿರ್ಣಾಯಕ ದಿನ. 5 ಪಾಯಿಂಟ್ನಲ್ಲೂ ಸಿಕ್ಕಿಲ್ಲ ಯಾವುದೇ ಕುರುಹು. ಇಂದು ಇನ್ನುಳಿದ 8 ಪಾಯಿಂಟ್ಗಳಲ್ಲಿ ಶೋಧ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವ ಧರ್ಮಸ್ಥಳದ ಬುರುಡೆ ರಹಸ್ಯ ತನಿಖೆ ಚುರುಕು ಪಡೆದಿದೆ. ಅನಾಮಿಕನ ವಿಚಾರಣೆ ಬಳಿಕ ಆತ ಹೇಳಿದ್ದ ಸ್ಥಳಗಳಲ್ಲಿ ಹಿಟಾಚಿ ಹಾಗೂ ಕಾರ್ಮಿಕರು ಮಣ್ಣು ಅಗೆದು ಅಸ್ಥಿಪಂಜರಕ್ಕಾಗಿ ತಲಾಶ್ ಮಾಡುತ್ತಿದ್ದಾರೆ. ಆದರೆ ಮೊನ್ನೆಯ 1 ಹಾಗೂ ನಿನ್ನೆಯ 4 ಕಡೆ ಆಗಿದ್ರೂ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಮೊದಲು ನೇತ್ರಾವತಿ ತೀರದಲ್ಲಿ ಸಮಾಧಿ ಅಗೆಯಲಾಯಿತು. 15 ಅಡಿ ಅಗಲ 8 ಅಡಿ ಆಳದವರೆಗೂ ಅಗೆದ್ರೂ ಏನೂ ಪತ್ತೆಯಾಗಲಿಲ್ಲ. ಇನ್ನು 2ನೇ ಸ್ಥಳವಾದ ದಟ್ಟಾರಣ್ಯದಲ್ಲಿ 6 ಅಡಿ ಅಗಲ 6 ಅಡಿ ಆಳದವರೆಗೂ ಅಗೆದ್ರು. ಅಲ್ಲೂ ಕೂಡ ಯಾವುದೇ ಶವ ಎಲುಬು ಪತ್ತೆಯಾಗಲಿಲ್ಲ. ಇನ್ನು ನೇತ್ರಾವತಿ ಸ್ನಾನಘಟ್ಟ ಬಳಿ ಗುರುತಿಸಿದ್ದ 3ನೇ ಸ್ಥಳದಲ್ಲಿ 6 ಅಡಿ ಅಗಲ 6 ಅಡಿ ಆಳ ಆಗಿದ್ರು ಏನೂ ಪತ್ತೆಯಾಗಲಿಲ್ಲ. 4ನೇ ಸ್ಥಳವಾದ ನೇತ್ರಾವತಿ ಗುಡ್ಡ ಪ್ರದೇಶದಲ್ಲೂ 6 ಅಡಿ ಆಗಿದ್ರು ಶವದ ಯಾವ ಕುರುಹು ಪತ್ತೆಯಾಗಲಿಲ್ಲ. ಅದೇ ಪ್ರದೇಶದಲ್ಲಿ 5ನೇ ಸ್ಥಳದಲ್ಲಿಯೂ 6 ಅಡಿ ಅಗಲ 6 ಅಡಿ ಆಳದವರೆಗೂ ಆಗಿದ್ರು ಅಸ್ಥಿಪಂಜರವಾಗಲಿ ಮೂಳೆಯಾಗಲಿ ಪತ್ತೆಯಾಗಲಿಲ್ಲ. ಬುರುಡೆ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಇಂದು 6ನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಶುರು ಮಾಡಲಿದೆ. ಈವರೆಗೂ ಉತ್ಖನನ ಮಾಡಿದ 5 ಪಾಯಿಂಟ್ಸ್ಗಳಲ್ಲಿ ಏನೂ ಸಿಕ್ಕಿಲ್ಲ. ಇಂದು ಹಾಗೆಯೋ 8 ಪಾಯಿಂಟ್ ಪೈಕಿ 8 ರಿಂದ 11 ಪಾಯಿಂಟ್ ಒಳಗೆ ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ತಲೆಬುರುಡೆ ಪ್ರಕರಣದ ಸಂಬಂಧ ಎಸ್ಐಟಿಯನ್ನ ಸಂಪರ್ಕಿಸಲು ಅಥವಾ ಮಾಹಿತಿ ನೀಡಲು ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ನಿರೀಕ್ಷಣಾ ಮಂದಿರ, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಸಹಾಯವಾಣಿ ಕಾರ್ಯನಿರ್ವಹಣೆ ಮಾಡಲಿದೆ. 5 ಸ್ಥಳಗಳಲ್ಲಿ ಅಗೆದು ತೆರಳಿದ ತಂಡ ಮತ್ತೆ ಇಂದು ಉತ್ಖನನ ಮಾಡಲಿದೆ. ನಿನ್ನೆ ಮೊನ್ನೆ ಬಯಲಾಗದ ಸಮಾಧಿ ರಹಸ್ಯ ಇಂದಾದ್ರೂ ಬಯಲಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.